ಬಾಯ್ ಪಾಂಬೂರಿಗೆ ಅದಕ್ಕೋಸ್ಕರ ಅಲ್ಲಿ ನೋಡೋಕೆ ಒಂಚೂರು ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. 2 ದಿನಗಳಿಂದ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಐತಿಹಾಸಿಕ ಸ್ಥಳಗಳನ್ನು ಸಂದರ್ಶನ ಮಾಡಿದ್ದೇವೆ. ಇದೀಗ ಮನೆ ಕಡೆ ಹೊರಡುವಂಥ ಸಮಯ. ಹೊರಡುವ ಮುಂಚೆ ವಿಷ್ಣು ಪ್ರಸಾದ್ ಅವರ ಮನೆಯನ್ನು ತೋರಿಸ್ತೀನಿ, ಹಾಗೆ ಅವರ ಮನೆಯ ಮುಂಭಾಗದಲ್ಲಿರುವಂಥ ಅವರ ಮಲ್ಲಿಗೆ ಕೃಷಿಯನ್ನು ಕೂಡ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದುವೇ ಅವರ ಮಲ್ಲಿಗೆ ಕೃಷಿ. ಆ ಮಲ್ಲಿಗೆ ಗಿಡಗಳಿಗೆ ಕೋಳಿಗಳು ಯಾವುದೇ ರೀತಿಯ ಹಾನಿ ಮಾಡಬಾರ್ದಂತ ಹೇಳಿ ಸುತ್ತಲೂ ಬಟ್ಟೆಯನ್ನು ಕಟ್ಟಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿರುವಂತಹ ಗಿಡಗಳು. ಈಶ್ವರನ ಹೂದೋಟ ನೋಡಿದ್ದೀರಲ್ವ, ಈಗ ವಿಷ್ಣುವಿನ ಹೂದೋಟ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹೂ ಬಿಟ್ಟಿಲ್ಲ ನೋಡಿ, ಇದೆಲ್ಲ ಕಲ್ಲು ಪಾದೆ, ಅದರ ಮೇಲೆ ಮಣ್ಣು ಹಾಕಿ ಮಲ್ಲಿಗೆ ಕೃಷಿ ಮಾಡಿದ್ದಾರೆ. ಇದವರ ಸಣ್ಣ ಮನೆ ನೋಡಿ. ಹಾಯ್ ಬಾಯ್. ಬಾಯ್ ಪಾಂಬೂರಿಗೆ ತಪ್ಪು ತಿಳ್ಕೊಳ್ಬೇಡಿ, ತುಂಬ ಸೆಕೆ ಇದೆ ಇಲ್ಲಿ. ಆ ಸೆಕೆಗೆ ನಮಗೆ ಕೂದಲಲ್ಲಿ ಅದು ಉದುರಿದ್ರೆ ಸಮಸ್ಯೆ ಅಲ್ಲ. ಮತ್ತೆ ಈಗ ಮಾಡಬೇಕಂತೆ ಬಾಂಡಿ ಆಗಿದೆ. ಅದಕ್ಕೋಸ್ಕರ ಅಲ್ಲಿ ನೋಡೋಕೆ ಒಂಚೂರು ಎಂತ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರೆ ಹೆಲ್ಮೆಟ್ ಆಗ್ತಲ್ಲ, ಹೈಬ್ರಿಡ್ ಹೋದಾಗ ನಮ್ಮಲ್ಲಿ ಕೂಡ ಬಂಡೆ ಬಂಡೆ ಕಾಣ್ತಿದೆ. ಏನಾದರೂ ಬೇಕಾದರೆ ಹೋಗಿ ಮೌನವಾಗಿ ಕೂತ್ಕೊಂಡು ತಪಸ್ಸು ಮಾಡ್ತೀವಿ. ಹಾಗೆ ತಪಸ್ಸು ಮಾಡಿ ಕೊಡಕ್ಕಾದ್ರೆ ಅಂತೂ ಸಖತ್ತಾಗಿತ್ತು. ಅಲ್ಲಿಯ ಜರ್ನಿ, ಅಲ್ಲಿ ಸೀನರಿ, ಸ್ಟಾರ್ಟಿಂಗ್ ಬೆಳಗ್ಗೆ ಹೋಗುವ ಮಳೆ ನೋಡುವಾಗ ಅಲ್ಲಿ ಹೇಗಿರುತ್ತೆ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಹೋದಾಗ ಸಖತ್ ಅಲ್ಲಿ ಸಂಪತ್ ಮತ್ತೆ ಒಳ್ಳೆ ಟ್ರೀಟ್ಮೆಂಟ್. ಇವಾಗಲೂ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಕೊಡಚಾದ್ರಿ ಒಂದು ಪ್ಲ್ಯಾನ್ ಇರಲಿಲ್ಲ, ಒಂದು ಆಕಸ್ಮಿಕ ನಂದಿತ್ತು ಪ್ಲ್ಯಾನ್ ಅಂತಿತ್ತು.
ಸ್ವಲ್ಪ ಈ ಕಡೆ ಬರುವಾಗ ದಾರಿಯಲ್ಲಿ ಒಂದು ಗ್ರನೈಟ್ ಮಾಡುವಂಥ ಗ್ರನೈಟ್ ಮಾಡುವಂಥ ಒಂದು ಕಾರ್ಖಾನೆ ಇದೆ ಅಂತೇಳಿ. ಇಲ್ಲಿಂದೆಲ್ಲ ಫಾರಿನ್ಗೆ ಗ್ರನೈಟ್ ಎಕ್ಸ್ಪೋರ್ಟ್ ಆಗುತ್ತೆ ಅಂತೆ. ಇಲ್ಲಿಗ ಅಮ್ಮ ಬ್ಯಾರಿ ದೂರ ಉಂಡಿ ನೋಡಿ, ದೊಡ್ಡ ದೊಡ್ಡ ಕ್ರೇನ್ ಎಲ್ಲ ಕಾಣ್ಬೋದಲ್ಲಿ. ನೋಡಿ ಕಲ್ಲನ್ನೆಲ್ಲ ಯಾವ ರೀತಿ ಸೈಜ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಎಷ್ಟು ವಾವ್. ಎಲ್ಲ ಗ್ರೆನೇಟ್ ನೋಡಿದೆಲ್ಲ, ಮತ್ತು ಇದನ್ನು ನೈಸ್ ಮಾಡಿ ಗ್ರೆನೇಟ್ ಮಾಡ್ತಾರೆ. ಇದೆಲ್ಲ ಹೀಗೆ ಇದೇ ಥರ ಫಾರಿನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತೆ. ನೋಡಿ ಎಷ್ಟು ರಾಶಿ ರಾಶಿ ಇದೆ ನೋಡಿ. ಲೋಡ್ ಮಾಡಲಿಕ್ಕೆ ಇರುವಂಥ ಕ್ರೇನ್ಗಳು ಎಷ್ಟು ಎತ್ತರದಲ್ಲಿದೆ ನೋಡಿ. ಕಟ್ ಮಾಡುವಂಥ ಬ್ಲೇಡ್ ಯಾವ ಥರ ನೈಸಾಗಿ ನೋಡಿ. ಇದನ್ನೇ ಮತ್ತೆ ಮೆಷಿನ್ಗೆ ಕೊಟ್ಟು ಅದನ್ನು ಸ್ಲೈಸ್ ಮಾಡ್ತಾರೆ. ಸ್ಲೈಸ್ ಮಾಡಿ ಇಂತಿಷ್ಟು ಸ್ಕ್ವೇರ್ ಫೀಟ್ ಅಂತೇಳಿ ಲೆಕ್ಕ ಹಾಕಿ ಎಲ್ಲ ಸೇಲ್ ಮಾಡ್ತಾರೆ. ಅಲ್ಲಿ ಗ್ರೆನೇಟ್ ತೆಗೆದು ಗುಂಡಿಯಾಗಿದೆ, ದೊಡ್ಡ ಗುಂಡಿ. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಕೆಳಗೆ ದೊಡ್ಡ ದೊಡ್ಡ ಬಂಡೆಕಲ್ಲನ್ನು ಈ ಥರ ಮೆಷಿನಿಂದ ಕೊರೆದು ಪೀಸ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಇಲ್ಲಿ ಗ್ರೆನೇಟ್ ತಯಾರು ಮಾಡಲ್ಲ, ಈ ಕಲ್ಲನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಫಾರಿನ್ಗೆ ಶಿಪ್ ಮೂಲಕನೋ. ಅದು ಅಲ್ಲಿ ಕಂಪನಿಯಲ್ಲಿ ಗ್ರೆನೈಟ್ ಆಗಿ ಅದಕ್ಕೆಲ್ಲ ಪಾಲಿಷ್ ಮಾಡಿ ಮತ್ತೆ ಮಾರ್ಕೆಟ್ಗೆ ಬಿಡ್ತಾರೆ. ಆಯಿತು ಸ್ನೇಹಿತರೆ, ಇದೊಂದು ಗ್ರೆನೈಟ್ ತಯಾರು ಮಾಡುವಂಥ ಒಂದು ಕಾರ್ಖಾನೆ ದೃಶ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಕ್ಕೆ ಮತ್ತೆ ಕಾಯ್ತೀರಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್, ನಮಸ್ಕಾರ. ಇದು ಗುಂಡಿ ಅದನ್ನ ಅವಳು ಬಿಲ್ಡಿಂಗ್ ಕಂತ ಇದ್ದಾನ.